ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದ ಸಿನಿಮಾ ತಿಥಿ ಚಿತ್ರ. ರಾಮ್ ರೆಡ್ಡಿ ನಿರ್ದೇಶನದಲ್ಲಿ ಈ ಚಿತ್ರದಲ್ಲಿ ಸೆಂಚುರಿ ಗೌಡ ಮತ್ತು ಗಡ್ಡಪ್ಪ ಪಾತ್ರಗಳು ಪ್ರೇಕ್ಷಕರ ಮನ ಗೆದ್ದಿದ್ರು. ಸೆಂಚುರಿ ಗೌಡ ಆಗಿ ನಟಿಸಿದಂತಹ ಸಿಂಗ್ರಿ ಗೌಡ ಇದೀಗ ಕೊನೆ ಹೆಸರನ್ನು ಎಳೆದಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಗಡ್ಡಪ್ಪ ಪಾತ್ರಧಾರಿ ಚೆನ್ನೇಗೌಡ ಕೂಡ ವಿಧಿವಶರಾಗಿದ್ದರು. ತಿಥಿ ಚಿತ್ರದಲ್ಲಿ ತಂದೆ ಮಗನಾಗಿ ಇವರಿಬ್ಬರು ಕೂಡ ನಟಿಸಿದ್ರು. ತಮ್ಮ ಸಹಜ ನಟನೆಯಿಂದನೇ ಮೋಡಿ ಕೂಡ ಮಾಡಿದ್ರು. ಸಿಂಗ್ರಿ ಗೌಡ ಅವರಿಗೆ 100 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿತ್ತು. ಹಲವು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಸಿಂಗ್ರಿ ಗೌಡ ಅವರು. ತಿಥಿ ಸಿನಿಮಾದಲ್ಲಿ ಇವರು ಸೆಂಚುರಿ ಗೌಡ ಪಾತ್ರವನ್ನು ಮಾಡಿದ್ರಿಂದ ಇವರು ಸೆಂಚುರಿ ಗೌಡ ಅಂತಾನೆ ಮಂಡ್ಯದಲ್ಲಿ ಫೇಮಸ್ ಆಗಿದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸೆಂಚುರಿ ಗೌಡ ಅವರು ಪಾಂಡವಪುರ ತಾಲೂಕಿನ ಬೆಳ್ಳಾಳೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ತಿಥಿ ಸಿನಿಮಾದಲ್ಲಿನ ಹೋಗೋ ಮುಕ್ಕ ಅನ್ನುವಂತಹ ಇವರ ಡೈಲಾಗ್ ತುಂಬಾನೇ ಫೇಮಸ್ ಆಗಿತ್ತು. ತಿಥಿ ಸಿನಿಮಾದ ನಂತರ ಇವರು ಹಾಲು ತುಪ್ಪ, ಚಿನ್ನದ ಗೊಂಬೆ, ಹಳ್ಳಿ ಪಂಚಾಯಿತಿ, ತರ್ಲೆ ವಿಲೇಜ್ ಸಿನಿಮಾಗಳಲ್ಲಿ ನಟಿಸಿದ್ರು.